ಸುಟ್ಟಲಿ ಚಿಟ್ಟಿವಾಗಲಿ ಗಾಡಿ ಸುತ್ತಲಿ ಚಿಟ್ಟಿವಾಗಲಿ ಗಾಡಿ ಸುತ್ತಲಿ ಅನಪದರಗೆಲ್ಲ ನವರ ಕೊಲ್ಲದ ಪೂರ್ಣಕಾಂಡಾರ ಕೊಲ್ಲದ ಪೂರ್ಣಕಾಂಡಾರ ಕೊಲ್ಲದ ಪೂರ್ಣಕಾಂಡಾರ ಕೊಲ್ಲದ ಪೂರ್ಣಕಾಂಡಾರ ಕಣ್ಣು ಹೋಗು ಯಾವಲ್ಲೇ ನೀನು ಪಿಂಕನಾತಿ ನನ್ನ ಮಗನ ರೇವತಿ ನನ್ನ ಮಗನ ಯಾಕ ನೀ ಸಿಕ್ಕಿತ್ತ ಕೈಯಾಗ ಕೊಡು ಅಂದೇನೆ ನೀ ಯಾವಳೆ ಹಣ್ಣು ಮರೋ ಸೋನಿಗಡಿ ಹೆಣ್ಣ ಯಾಕ ನಿನ್ನ ಕಣ್ಣಾಗ ನಮ್ ಬಸವಮ್ಮನ ಎಮ್ಮಿ ಸಗಡಿ ಗಿಣಿ ಹೊಕ್ಕೈತೆ ಏನು ಯಾಕ ನಿನ್ನ ಕಣ್ಣಾಗ ಏನು ನಮ್ಮ ಮನಿ ಎಮ್ಮಿ ಅಂಬ ಪೇಡ ಇಟ್ಟತ ನನ್ನ ಮಗನ ಬಾಯಿಗೆ ಬಂದಂಗ ಮಾತಾಡ್ದೇನು ಒಂದು ಕೊಡಬಾರ್ದು ಮಗನ ಹಿಂದ ಚೊಣ್ಣದಾಗ ಸಿಡಿಸಿ ಚಂಡಿಗಿನ ಹುಷಾರಿರ್ರಿ ಮಗನ ನಾನು ಯಾರಂತ ತಿಳ್ಕೊ ಅಂದೆ ಯಾರದಿರಿ ಹೇಳ್ರಿ ಅದನ್ನ ಈಗ ಕಣ ತುಂಬಾ ನೋಡಾಕತ್ತೀನಿ ನನ್ನ ಹೆಣ್ಣಿ ಮುಂದೆ ತುಳುಕ್ತೈತಿ ನಿನ್ನ ಕೆಂಪದ ಕೆನೆ ನೀ ತಂದಿರಿ ಬಣ್ಣ ಬಣ್ಣದ ಹಣ್ಣು ನೀ ಯಾರ ಮಗಳದಿ ಸಟ್ಟನ ಅಂದು ಬಿತ್ತು ಅನ್ನಬಾರ್ದ ಈ ಹೆಣ್ಣಿನ ಮೇಲೆ ನಿನ್ನ ಕಣ್ಣು ಮೊದಲು ನೀನ್ ಯಾರು ಹುಡುಗ ಅನ್ನೋ ಪಪ್ಪರ ಹುಡುಗಿ ಮಾತಿನಾಗ ನೀನದಿ ಬಾಳ ತುಡುಗಿ ನನ್ನ ಮನೆ ಐತಿ ಅಂಬಗ ಗುಡದಾಗ ನನ್ನ ಊರೈತಿ ಕೊಂಟೋಳಾಗ ನೀ ಮಾತಾಡಬೇಡ ಬಾಳ ಉದ್ದ ಪುಂಡ ಯಾಕಂದ್ರೆ ನಿನ್ನ ಮಾತಾದವು ಬರೀ ದಂಡ ನನ್ನ ಮದುವೆ ಆಗೋನ ಅದನ ಬ್ಯಾರೆ ಊರಾಗ ಪುಂಡ ಈಗ ಸಾಕು ಮಾಡು ನಿನ್ನ ಮಾತಿನ ತುಂಡ ಈಗಲೇ ನೀ ಹಿಂಗ ಮಾತಾಡಬೇಡಿ ಚೌಕ್ರಿ ನಾನದೀನಿ ಕೆಬಿ ನೌಕರಿ ನೀ ಯಾರಂತ ಮೊದಲು ಹೇಳು ಹುಚ್ಚ ಹಚ್ಚಬೇಡ ನಕಲಿ ನಾವೀಗ ಆಡೋಣ ಜೋಕಾಲಿ ನಂದೈತಿ ಇದ ಊರ ನಮ್ಮಪ್ಪ ಹತ್ತತನ ದಿನಕ್ಕೊಂದು ಕಾರ್ಯ ಅದು ಅಲ್ಲದ ನನಗ ನಮ್ಮಪ್ಪನ ಹಿಂದ 108 ಮಂದಿ ಅದರ ಗುಂಡ 100 ಸುಮ್ಮನೆ ನನ್ನ ಬೆನ್ನಿಗೆ ಬಿದ್ದೆಪ್ಪ ಅಂದ್ರ ಆದಿ ಮಗನ ನೀನು ಚೂರು ಮಗನ ಜಾಗ ಖಾಲಿ ಬಾರೆ ನನ್ನ ಮಲ್ಲಿ ಹಾಡು ಚೆಲ್ಲಿ ಕೆನೆ ತೋರಿಸಿ ಹೋಗೋಣ ಬಾಳ ಒಳಗ ಬರ್ರಕ್ಕ ಹೋಗ್ಬೇಡ ನನ್ನ ರಾಜ್ಯ ಮಳೆ ಕಮ್ಮ ಆಗತ್ತ ಇದೇನು ಮಳೆಗಳು ಮಳೆ ಇಲ್ಲ ಇಲ್ಲಿಂದ್ರೆ ಪಾಕ್ ನಿಂದ್ರಿ ಬಾಳ ಒಳಗ ಸಿದ್ಧ ನನಗೆ ಗೊತ್ತಾಯ್ತು ನೀನು ಯಾರನ್ನೋದು ಅನ್ನಕ್ಕೇನು ಈ ಕಡೆ ಹೊಳ್ಳಸು ನಿನ್ನ ಮೈ ಬೇಗ ಕುಡು ನನ್ನ ಕೈಯಾಗ ನಿನ್ನ ಕೈ ನಾಳೆ ಮಾಡ್ತೀನಿ ಸೈ ಅಯ್ಯಯ್ಯ ಸಿದ್ಧ ಅನ್ನೋನಿಗೆ ಬುದ್ಧಿ ಇರಂಗಿಲ್ಲ ಅಂತ ಈ ನೌಕರಿ ಮಾಡೋನಿಗೆ ನಿದ್ದೆ ಇರಂಗಿಲ್ಲ ಅಂತ ಸರಿ ಸರಿ ದಾರಿ ಬಿಡು ನಾ ನಿಂದ್ರ ನನ್ನ ಚಿನ್ನ ಹಣ ಚೆಲ್ಲಿ ಕೆನೆ ತೋರಿಸಿ ಹೋಗ್ಬೇಡ ಯಾಕ ತಟ್ಲಾಯ್ತಲ್ಲ ನೀ ಹಾಕೊಂಡಿರ ಚಣ್ಣ ಮತ್ತೆ ಹೊಡಿ ಗಿಜಿಗಿಲಿಗಿಲಿ ಮತ್ತೆ ಶುರು ಮಾಡಿದಿ ಪ್ರೀತಿ ಪಾಠ ಬಾಸರಿಂದ ನಾಳೆ ರಾತ್ರಿ ಇಬ್ಬರು ನೋಡಿ ಹಾಡಿ ಹುರಿ ತುಂಬಿಸೋಣ ಈ ದಿನ ಪೂರ್ತಿಯ
ಏನೋ ಅಂದೆನಪ್ಪ? ನೀನು ಇಲ್ಲಿ ಅದು ಅದು ಯಪ್ಪ. ರೀ 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 ಬಸವಮ್ಮ ಅವ್ರ ಅದು ಲಿಂಗವಂತವ್ರ ಅದು ಲಿಂಗನೇ ಮಗನೇ ಬಸವಮ್ಮ ಅದ ಲಿಂಗನು ಏ ಸರ್ ಸೀತಾ ಏನ್ ಮಾಡಕತ್ತಿದಪ್ಪ ಗದ್ದಲ ಖಟ್ರೆ ಯಾಕಲೇ ತಮ್ಮ ಇಲ್ಲಿಗೆ ಯಾಕ್ ಬಂತು ನೀನು ಸವಾರಿ ಈ ಕಡೆನೆ ನಮ್ಮ ಜವಾರಿ ಮಾಡಕ್ ಓಡ್ ಹೋಗ್ಯಾನಂತ ಅದನ್ನ ಹಿಡಿಯಾಕ ತಯಾರಿಯಾಗಿ ಬಂದಿನಿ ಅಂದ್ರೆ ಇವ್ರು ಚಲೋ ಹೊಡೆದಿದಪ್ಪ ಪರವಾಗಿಲ್ಲ ಯಾವಾಗಾರ ಕೆಲ್ಸಕ್ಕೆ ಹಚ್ಚಿದೆ ನಿನ್ನ ಮಗಳಿಗ ಸುಳ್ಳು ಮಾರಕ ಪ್ಲಾಸ್ಟಿಕ್ ಕಳ್ಸಿದ ಹೋಗಿ ಬರುವಾಗ ಹಲ್ಲು ಕೊಟ್ಟು ಹಾಕಿ ಬಂದ್ರು ಈಗ ಹೀಗೆ ಮಾಡಲ್ಲ ಯಪ್ಪ, ನಾ ಇಲ್ಲೇ ಇರ್ತೀನಿ ಅಂತ ಇಲ್ಲೇ ನೋಡಿ ಮಾತಾಡ. ಇಲ್ಲೇ ಮಾಡವ ಜಪ ನಾನು ಅನಿಸ್ತೀನಿ ಜಪ ಮಾಡ್ಲಿಕ್ಕೆ ನಡಿ ಈಗ ಯಪ್ಪ, ಹಂಗೆಲ್ಲ ತುಂಬಿದ ಮಂದ್ಯಾಗ ನನ್ನ ಮಾನ ಮರ್ಯಾದೆ ಕಳಿಬೇಡ ಯಪ್ಪ. ಹಾಗಿದ್ರೆ ಮೊದಲು ತುಂಬಿಕೋ ನೀನು ಹಣ್ಣು ಇದ್ದೈತಿ ನಿನ್ನ ಮ್ಯಾಗ ಕಣ್ಣು ಮೊದಲು ಹೋಗಿ ನಡಿ ಮನೆಗೆ ಹೋಗ್ಲಾ? ಹಾ ಆಯ್ತು ಬಿಡು. ನಾನು ಬರ್ಲಾ ಅಂದರೆ ನಾನು ಬರ್ಲಾ? ಟಾಟಾ. ಬಾಯ್ ಬಾಯ್. ಕಾರಣ ತಂದೆಲೋ ಅಪ್ಪ ನನ್ನ ಜೀವಕ್ಕೆ ಮರಣ ಸೀತಾ ನಾ ಮಾಡಿರಲೇ ನಿನಗೆ ತುಡುಕ ಇವಳನ್ನ ಹುಡುಕು ಆಮೇಲೆ ನೋಡ್ತೀನಿ ಇವಳಿನ ನಾನು ಕಡಕು ಡಾಕ್ಟ್ರ ತೆಗಿಬೇಡಪ್ಪ ನಿನ್ನ ಸೂಜಿ ನಿನ್ಗಿಂತ ಅವಳು ನನಗೆ ಭಾಳ ಮಾಜಿ ಇವತ್ತಿನಿಂದ ಅವಳು ನನ್ನ ಪೇಷಂಟು ಆಕೆಗೆ ತೆಗಿತೀನಿ ನಾನು ವಾರಂಟು ನಂದು ಫುಲ್ ಐತಿ ಇನ್ನು ಕರೆಂಟು ಹಾಗಾದ್ರ ಆಗಲಿ ನನ್ನ ನಿನ್ನ ದೋಸ್ತಿ ಕುಚ್ಚಿಕು ಕುಚ್ಚಿಕು
ನಾನೇನು ಮಾಡಬೇಕೆಂದು ತಡವಡಿಸಿ ಅವಿನೀತಿ ಮಾಡಿದನೋ ಅದು ಎಡವಟ್ಟಾಗಿ ನನ್ನ ಅತ್ತಿಗೆನೇ ಬದಿ ಈ ನಾಡಿಗೆ ನಾಯಕನಾಗಿ ಮೆರಬೇಕೆಂದಿರುವ ಈ ಪಾಪಿಗಳನ್ನು ತಪ್ಪಿಸಿ ಅದು ಯಾವ ದೂತ ಪಡೆದುಕೊಂಡು ನನ್ನ ಮನೆಗೆ ಸಾವು ತಂದಿದೋ ನಾನು ತಡೆಯಲಾರೆ. ಸಮಯ ಸಾಧಿಸಿ ಅವನ್ಯಾವ ಅದೇ ಮನೆ ಎಂದು ತಿಳಿದು ಈ ಲಡ್ಡೆ ನಡೆಯ ಚೆಂಡು ತೆಗೆದು ಅವನು ಎದೆ ಸೀಳಿ ಬಿಸಿ ರಕ್ತ ಬಚ್ಚಿರುವುದು ನನ್ನ ಹಸಿರು ಒಡಲನ್ನು ತುಂಬಿಸಿಕೊಳ್ಳದಿದ್ದರೆ ನಾನು ನನ್ನ ಹೆಸರು ಕೇಟಿ ಪಾಟೀಲನೇ ಅಲ್ಲ. ಅದೇನಂತ ಮೊದಲು ಅಪ್ಪಣೆ ಮಾಡಿದನಿ ಒಳಗಿಂದ ಹೊರ ಬಂದ ನಿನ್ನ ಕಡಗಕ್ಕೆ ರಕ್ತವೇ ಪಾನೀಯಾಗಿ ಮಾಡಿಕೊಂಡು ಒಳ ಸೇರುವಂತೆ ಈ ಪಾಟೀಲಿನ ಬಂದಿಕ್ಕಿಗೂ ಅದೇ ಬೇಕಾಗಿದೆ. ಸೇಡು ಸೇಡು ಎಂದು ನನ್ನ ಒಡಲೊಳಗೆ ಬದಿರಿ ಹೇಳುತ್ತದೆ. ರಕ್ತ ಕುಡಿಯುವ ರಾಕ್ಷಸ ನೀನಾಗೆಂದು ಈ ಬೇಟೆಗಾರನ ಬಳೆಗೆ ಈ ನಾಡಿನ ಎಲ್ಲ ಭಕ್ತ ಪಕ್ಷಿಗಳನ್ನು ನಿಲ್ಲಿಸಲೇಬೇಕಾಗಿದೆ. ನಾನಿರುವುದು ನಿಮಗೆ ಎದುರುವಾಗಿ ನಿಂತ ಯಾವ ಪ್ರಾಣಿಯು ಉಳಿಯ ಕುರಿತು ಮಲ್ಲೇಶಿ ಎಂಬ ಈ ಪ್ರಭುಲ ಶೂರ ನಿಮ್ಮ ಬದಲೇ ಗಂಡನಾಗಿರುವಾಗ ನಿಮ್ಮ ವೈರಿಗಳ ರುಂಡವನ್ನು ಕತ್ತರಿಸಿ ತಂದು ಕ್ಷಣದಲ್ಲಿ ನಿಮ್ಮ ಪಾದಕ್ಕೆ ಹಾಕುವುದೇ ನನ್ನ ಗುರಿ. ಸರಿ ಸರಿ, ಈ ಕಾಮರಾಜ ಗೌಡನ ಅಡಿ ಹುಡಿಯಾಗಿ ಬದುಕಬಾರದೆಂದು ಯಾವ ನುಡಿಯವನು ಅವನನ್ನು ಕಡಿದು ಹಾಕಿ ನನ್ನ ಮನ ಶಾಂತಿ ಮಾಡು. ಹಂತ ಹಂತವಾಗಿ ನನ್ನ ಕಾರ್ಯ ಸಫಲ ಮಾಡು. ಆ ನಂತರ ನಾನಾಗುವೆ ಈ ನಾಡಿಗೆ ಒಡೆಯ. ಆಯ್ತು ಅಣಿ, ಆಯ್ತು. ನ್ಯಾಯ ನೀತಿ ಧರ್ಮದ ಧರ್ಮ ರತ್ನಗರೆಂದು ಬಿರುದು ಪಡೆದಿರುವ ನಿಮ್ಮ ಮಾನ ಮರ್ಯಾದೆಗೆ ಯಾವನಾದರೂ
ಶಶಿಧರನ ಮುಸುಕು ಮಾಯೆ ನಿನಗೆ ಹೇಗೆ ಅರ್ಥವಾಗುತ್ತದೆಯೋ ಮೂಡ. ಇಲ್ಲಿಯವ ನಿಮ್ಮ ನೆಪದಲ್ಲಿ ನಿಮ್ಮ ಮನೆ ಸೇರಿ ಮಸಣ ಮಾಡಿದೆ ನಿಮ್ಮ ಅತ್ತಿಗೆಯ ಜೀವನವನ್ನು. ಪ್ರಾರಂಭವಾದ ಈ ನಾಂದಿ ಹಾಡು ಮಂಗಳವಾಗುವುದರಲ್ಲಿ ನಿಮ್ಮ ಸರ್ವ ಆಸ್ತಿಗೆ ನಾ ಸರ್ವೇಶ್ವರನಾಗದೆ ಹೋದರೆ ಶಶಿಧರನೇ ಅಲ್ಲ. ತಾಯಿ ಜಗದೀಶ್ವರಿ ನೋಡಿದ್ಯಾ, ಈ ನಮ್ಮ ಮನೆತನಕ್ಕೆ ಯಾವ್ದು ಕಷ್ಟ ಬರ್ತದೆ ಕಾಪಾಡು ತಾಯಿ, ಕಾಪಾಡು. ಯಾಕಂದ್ರೆ ಈ ನಮ್ಮ ಪಾಠಗಳು ಬೆಳೆದಿರಂದ್ರೆ ಈ ನಾಡಿಗೆ ದೊಡ್ಡದು ಯಾವುದು ಎಂಬುವಂತೆ ನೀನೆ ಜರುಗುಟ್ಟಿ ಬಿಡ್ತೀವಿ. ನನ್ನ ಮನೆತನಕ್ಕೆ ಯಾವುದು ಕಳಂಕ ಬರದಂತೆ ಕಾಪಾಡು ತಾಯಿ, ಕಾಪಾಡು. ಗೌರಮ್ಮ, ದುರ್ಗಾಷ್ಟಮದ ದಿನವಾದ ಈ ಜಗನ್ಮಾತೆ ಪೂಜೆ ಮುಗೀತೇನಮ್ಮ? ನೋಡಿ, ನಿಮ್ಮ ಶಿವ ಪೂಜೆ ಮಾಡಿ ದೇವರ ಪೂಜೆ ಕೂಡ ಮಾಡ್ತೀನಿ. ತೆಗೆದುಕೊಳ್ಳಿ ಪ್ರಸಾದ. ಎತ್ತೇಳು ಗೌರಮ್ಮ, ನಿನ್ನ ಬಾಳು ಬಂಗಾರವಾಗಲಿ. ನಿನ್ನಿಂದಲೇ ಮನೆ ಶೃಂಗಾರವಾಗಿ ಧರ್ಮ ಕೀರ್ತಿಗೆ ಹೆಸರಾಗಲಿ. ನೋಡಿ ಬಾಬಾ, ಅದಕ್ಕೆಲ್ಲ ನಿಮ್ಮ ಆಶೀರ್ವಾದ ಮತ್ತು ಆ ದೇವರ ಆಶೀರ್ವಾದ ಮರೆಯಲು ಸಾಧ್ಯವೇ? ಆದ್ರೆ ಈ ಸಮಯದಲ್ಲಿ ಅಕ್ಕ ಇರ್ತಿದ್ರೆ ಈ ಮನೆ ನಂದನವಾಗಿರುತ್ತಿತ್ತು ನಿಜ. ಆದರೆ ದೈವ ಯೋಗವನ್ನು ಗೆದ್ದವರು ಯಾರು? ವಿಧಿ ಲಿಖಿತವನ್ನು ತಪ್ಪಿಸಲು ಯಾರಿಂದ ಸಾಧ್ಯವೇ? ಅವರವರ ಕರ್ಮವನ್ನು ಅವರವರ ಅನುಭವಿಸಲೇಬೇಕು. ಗೌರಮ್ಮ, ನಾನು ನೀನು ಏನು ಮಾಡಲಿಕ್ಕೆ ಸಾಧ್ಯವೇ? ನಿಜ ಬಾಬಾ, ಆದರೆ ಅಕ್ಕನಿಗೆ ಮಕ್ಕಳು ಎಂಬ ಪಂಚೆ ಪಟ್ಟು ಹತ್ತಿಕೊಂಡು ತನ್ನ ಆಶೀರ್ವಾದದಂತೆ ಕಾಣಿಸುತ್ತಾ ಇದ್ದೀನಿ ಅಲ್ವೇ ಮಾವ? ಆ ಮಾತೃ ವಾತ್ಸಲ್ಯ ಅವಳಿಗೆ ಆಗಿರಬಹುದು. ಆದರೆ ಆ ಮಾತೃ ವಾತ್ಸಲ್ಯವನ್ನು ಕಾಣುತ್ತಿರುವ ನೀನು ಅನೇಕ ಮಕ್ಕಳ ತಾಯಿಯಾಗುತ್ತಿರುವೆ. ಆ ಶಿವ, ಈ ದೇವಿ ನಿನ್ನನ್ನು ನಂಬಿದ್ದಾರೆ. ಬಾಬಾ, ಈ ಮಾತು ನಿಜವಿದೆಯಾ? ನಿಜವನ್ನೇ ಬೇರೆದಿತ್ತು ನನ್ನ ಮಾತು ಬಾಯಿಯಿಂದ ಹೊರಬರುವುದಿಲ್ಲ. ಗೌರಮ್ಮ, ಪತಿವ್ರತ ಶಕ್ತಿ ತುಂಬರು ನೀನು, ಅನ್ಯ ಮಕ್ಕಳಿಗೆ ಸ್ಥಾಯಿ ಸ್ಥಾನ ತುಂಬುವರು ನೀನು. ಸಾಕ್ಷಾತ್ ದೇವತೆ ಕಣಮ್ಮ, ದೇವತೆ. ಆದರೆ ನನ್ನೊಂದು ಮಾತು. ನೋಡಿ ಬಾಬಾ, ಒಂದೇಕೆ ಶಿವನ ರೂಪಿರುವ 10 ಮಕ್ಕಳು ನಾನು ನಡೆಸಿಕೊಡ್ತೀನಿ. ಬೇಕಾದ್ರೆ ನಾನು ನಾಳೆ ಮೇಲೆ ಹೇಳ್ತೀವಿ, ಈ ಮಾತು ಸತ್ಯವ ಸತ್ಯವೇ. ದೋಷವಾಯ್ತು ತಂದೆ. ನಮ್ಮ ಕುರಿಕಾಯಿ ಆಳಮಗ ಕುಸ್ತಿ ಕೆಲಸ ಇನ್ನು ಆಳಮಗನಲ್ಲವ. ನನ್ನ ಸ್ವಂತ ಮಗ ಶಿವರೂಪದ ಶಿವರಾಯ. ಆ ಕುಸ್ತಿ ಕಡಿ ಕೆಲಸ ಇನ್ನು ನನ್ನ ಮಗ. ಬಾಬಾ, ಇದೇನು ಹೇಳ್ತೀವಿ ಮಾತು? ಇದು ಹೇಗೆ, ಎಲ್ಲಿಂದ ಬಂದವ ಎನ್ನುವ ಮಾತು ಕೇಳ್ತಿಯಲ್ಲ ಗೌರಿ. ಒಟ್ಟರೆ ನೀನು ಅವನನ್ನು ನಿನ್ನ ಹೊಟ್ಟೆ ಮಗನಂತ ನೋಡ್ಕೊಳ್ಳಲೇಬೇಕು. ಇದು ನನ್ನ ಆಸೆ. ಆಯ್ತು ಬಾಬಾ, ಈ ನೀವು ಮಾತಾಡಿ ಸಲ ಕಾಲವಾಗಿ ನಡೆಸಿಕೊಡ್ತೀನಿ. ಅಕ್ಕ ಇಲ್ಲದ್ರೆ ಏನಾಯ್ತು? ನೀ ಜೀವನಿಗೆ ಅವನು ಪೂಜೆ ಹಾಕಿ ನಾನಿದ್ದೀನಿ. ಈ ಮಾತು ಸತ್ಯ ಮಾಮ, ಈ ಮಾತು ಸತ್ಯವಾಯ್ತು. ಅಪ್ಪ ಅಮ್ಮ ಆಶೀರ್ವಾದ ಮಾಡಮ್ಮ. ಈ ಹೊತ್ತಿ ಮನೆಯವರಿಗೆ ಎಲ್ಲಿಗೆ ಹೋಗಿದ್ದು ಮಗನೇ?
ಅಲ್ಲ, ನಿನ್ನ ಕೈಯಲ್ಲಿ ಬೆಳ್ಳೆಯ ಕಡೆ. ಅಪ್ಪ, ಸೋಲಾಪುರ ಜಿಲ್ಲೆ ಅಕ್ಕಲಗೋಡು ತಾಲೂಕಿನಲ್ಲಿ ಬಾಸ್ಲೆಗಾವ ಗ್ರಾಮದಲ್ಲಿ ಇಂದು ಜಗದಂಬಾ ದೇವಿ ಜಾತ್ರೆವಿಲ್ಲವೇ? ಆ ಜಾತ್ರೆಯಲ್ಲಿ ನಮ್ಮ ಟಗರಿನ ಸ್ಪರ್ಧೆ ಇತ್ತು. ಆ ಸ್ಪರ್ಧೆಯಲ್ಲಿ ನಮ್ಮ ಟಗರು ಪ್ರಥಮ ಸ್ಥಾನ ಬಂದಿತ್ತು. ಅದಕ್ಕೆ 1,00,000 ರೂಪಾಯಿ ಮತ್ತು ಬೆಳ್ಳಿಯ ಕಡಗವನ್ನು ಪಡೆದುಕೊಂಡು ಬಂದಿದೆಯಪ್ಪ. ಇಲ್ಲಿ ನೋಡು. ಸಂತೋಷವಾಯ್ತು ಕುಮಾರ್. ಅಂತೂ ನಿನ್ನು ಬೆಳೆಸಿದ ರಾಯಣ್ಣ ಲಕ್ಷ್ಮಣ ಎಂಬ ಟಗರುಗಳು ಇಡೀ ರಾಜ್ಯಕ್ಕೆ ಮೆರೆದವಲ್ಲ ಇತ್ತಲ್ಲ, ಅದೇ ನನಗೆ ಸಂತೋಷ. ನಿನ್ನ ಕುಸ್ತಿ ಜೊತೆ ಟಗರು ಮಾದರಿಯಾದವು. ಹೌದಪ್ಪ, ಹೀಗಿನಂತ ಮಗನ ಪಡೆಯಬೇಕಾದ್ರೆ ನಾವು ಪುಣ್ಯ ಮಾಡಿದಷ್ಟೇ ಇಲ್ಲ, ನೀನಂತ ಮಗನ ಹೇಳಬೇಕಾದ್ರೆ ನಾವು ಭಾಗ್ಯಶಾಲಪ್ಪ, ನಾವು ಭಾಗ್ಯಶಾಲಿ. ಅಮ್ಮ, ಇಷ್ಟಕ್ಕೆ ಸಂತೋಷ ಪಟ್ಟು ಭಾಗ್ಯಶಾಲಿ ಹೇಳಿಕೊಂಡ್ರೆ ಹೇಗೆ ಅಮ್ಮ? ಮುಂದಿನ ದಿನಮಾನದಲ್ಲಿ ನಿಮ್ಮ ಮಗ ಇನ್ನು ಮಾಡಬೇಕಾದ ಕಾರ್ಯಗಳನ್ನು ಬಹಳಷ್ಟು ಆಗಿದೆ. ಆದರೆ ನೀವು ಹಿಂದಿನವರನ್ನು ಸ್ವಲ್ಪ ನೆನಪಿಸಿಕೊಳ್ಳಿ. ಅಂದ್ರೆ ಏನಪ್ಪ ನಿನ್ನ ಮಾತು? ಬೇಡರ ಕುಲದಲ್ಲಿ ಚಂದನಾಗಿ ಜನಿಸಿದ ಸಿಂಧೂರ ಲಕ್ಷ್ಮಣ, ಅವನು ಎಂತ ಸೂರ ಗೊತ್ತಿ? ದೋಮನ ಕಂಪನಿಯ ಸರ್ಕಾರಕ್ಕೆ ಅವನ ಹಿಡಿವೃತ್ತಿಯಲ್ಲಿ ಹಿಡಿದುಕೊಂಡು ಇಡೀ ಸರ್ಕಾರವನ್ನೇ ನಡಗಿಸಿದ್ದ ಅವನಪ್ಪ ಸೂರ. ತಂಗಿಗಳ ತಾಪವನ್ನು ತಾಳಲಾರದೆ ಆಯರ ಗುಂಪನ್ನು ಕಟ್ಟಿ ಹಾಕಿ ಇಂಥ ಶಾಕ್ರಿಯ ರುಂಡವನ್ನು ಚಂದ ಆಡಿ ನಮ್ಮ ಊರ ಆಕ್ಷಿ ಬಾಗಿಲಿಗೆ ತೋರಣ ಕಟ್ಟದಿದ್ದರೆ ನಾನು ಶಿವರಾಯನೇ ಅಲ್ಲ. ಅಂತವರ ನೆನಪು ಬೇಕಾಗಿದೆ ನನಗೆ ಅಪ್ಪ. ಏನಪ್ಪ ಈ ನಿನ್ನ ರೋಷದ ಮಾತು? ಹೌದಪ್ಪ, ರೋಷ ಬರಲೇಬೇಕಾಗಿದ್ದಪ್ಪ, ರೋಷ ಬರಲೇಬೇಕು. ಕಿತ್ತೂರ ವೀರ ರಾಣಿ ಚೆನ್ನಮ್ಮನನ್ನು ಬಲಗೈಯ ಬಂಟನಾದ ವೀರ ಸೂರ ಸಂಗೊಳ್ಳಿ ರಾಯಣ್ಣ ಅವನ ಎಂತ ಸೂರ ಗೊತ್ತೇ? ತಾಯಿ ಚೆನ್ನಮ್ಮನ ರಕ್ಷಣೆಗಾಗಿ ಕಿತ್ತೂರ ನೆಲಕ್ಕಾಗಿ ತನ್ನ ಪ್ರಾಣವನ್ನೇ ಮುಡುಪಿಟ್ಟು ಅಂತ ಶಾಕ್ರಿಯ ರುಂಡವನ್ನು ಚಂಡ ಆಡಿ ಇಡೀ ಬ್ರಿಟಿಷ ಸರ್ಕಾರವನ್ನು ನಡಗಿಸಿದ ಅಂತವರ ನೆನಪು ಬೇಕಾಗಿದೆಯಪ್ಪ. ನಿಜ ಶಿವ, ನಿನ್ನ ಮಾತು ನಿಜ. ಶಿಷ್ಟೆ ಏಕೆಯಪ್ಪ? ಭಕ್ತಿ ರಸವನ್ನು ಭಗವಂತನನ್ನ ಒಲಿಸಿಕೊಂಡು ಅಣ್ಣ ಬಸವಣ್ಣ, ಹೇಮರೆಡ್ಡಿ ಮಲ್ಲಮ್ಮ, ಅಕ್ಕ ಮಾಧವಿ, ಕನಕಕಾಳಿ, ಪುರಂದದಾಸ, ಮೊಹಮ್ಮದ್ ಪೈಗಂಬರ್, ಇವರು ಯೇಸು ದೇವರಂತೆ ನೆನಪು ಬೇಕಾಗದೆಯಪ್ಪ. ಅಷ್ಟೇ ಏಕೆ? ಅಣ್ಣ ಬಸವಣ್ಣನಿಗೆ ತನ್ನ ಜನ್ಮ ಸುರಿದು ಚಪ್ಪಲ ಮಾಡಿದ ಮಾದರ ಹರವಯ್ಯ, ಅಂಬಿಗಾರ ಚೌಡಯ್ಯ, ವೀರ ವಿಶ್ವಕರ್ಮ, ಇವರೆಲ್ಲ ಶಾಂತಿ ಪ್ರಿಯರು. ಅಂತವರ ನೆನಪು ನನಗೆ ಬೇಕಾಗಿದೆಯಪ್ಪ. ಈ ಎಲ್ಲವನ್ನು ತಿಳಿದುಕೊಂಡಿರೇ ಮಗು. ನೀವು ಎಲ್ಲವನ್ನು ತಿಳಿದುಕೊಂಡು ಡಾಕ್ಟರ್ BR ಅಂಬೇಡ್ಕರ್ ಇವರು ಸಂವಿಧಾನವನ್ನು ಬರೆದು ಸಂವಿಧಾನ ಶಿಲ್ಪಿ ಆದರು. ಇಂಥವರ ನೆನಪು ಬೇಕಾಗಿದೆಯಪ್ಪ. ಇವು ಎಲ್ಲವನ್ನು ಅರಿತುಕೊಂಡು ಇದು ಎಲ್ಲವನ್ನು ಅರಿತುಕೊಂಡರೆ ಈ ನಾಡವನ್ನು ಗೆಲ್ಲುವ ಸಾಧ್ಯ.
ಇದು ಯಾವ ಸಭೆ ನಡೀತಿದೆ? ಬನ್ನಿ ಸ್ವಾಮಿ, ಮಗ ಶಿವರಾಯ ಒಂದೊಂದು ಮಾತು ಕೇಳ್ತಾ ಇದ್ರೆ ಹಸಿರು ಹೊಡೆದು ತುಂಬೆ ಅಂತ ಆಗುತ್ತಾ ಇದೆ ನಿಮಗೆ. ದಿನದಿಂದ ದಿನಕ್ಕೆ ಶ್ರೀ ಶಿವರಾಯನ ಕೀರ್ತಿ ಈ ಪಾಟೀಲಿಗಿಂತ ಮುಂದೆ ಓಡಕ್ಕೆ ಹತ್ತಿವೆ. ಯಾರೇನ್ ಮಾಡೋದು, ಅದು ಅವನ ಭಾಗ್ಯ. ತಮ್ಮ ಆಶೀರ್ವಾದ ಸಿಕ್ಕಪ್ಪ. ಹೌದು, ತಾವು ಈಗ ಬಂದಿರ್ಯಾ? ಶಾಸಕರು ತಮ್ಮ ಸಾಧನೆ ಮೀಟಿಂಗಿಗೆ ಕರೆದಿದ್ರು, ಅದಕ್ಕಾಗಿ ಬರಲು ತಡವಾಯ್ತು. ಇರ್ಲಿ, ಕುರಿ ಕಾಯುವ ಕೆಲಸ ನೆಟ್ಟಾಗಿರ್ಲಿ. ಅಲ್ಲದೆ ನೀನೇನೇ ಮಾಡಿದರು, ಕುಸ್ತಿಗಾಗಿ ಹೋದರು, ಟಗರಿನ ಕಣಕ್ಕೆ ಹೋದರು, ನನ್ನ ಅಪ್ಪಣೆ ಪಡೆದು ಹೋಗ್ಬೇಕು ಗೊತ್ತಾ? ಆಯ್ತು ದನಿ, ಇದು ಬುದ್ಧಿಯ ಮಾತು ಒಪ್ಪಿಕೊಂಡೆ. ನಿಮ್ಮಿಬ್ಬರ ಪ್ರೀತಿ ವಾತ್ಸಲ್ಯ ನೋಡಿ ನನಗೆ ಹಸಿದದ್ದಲು ತುಂಬಿದಂತಾಯ್ತು. ನನ್ನ ಪ್ರೀತಿಗೆ ಪಾರವೇ ಇಲ್ಲ. ನಿಮ್ಮಿಂದ ಈ ಮನೆ ನಂದನೂ ಆಗ್ಲಿ ಹಾಗಂತ ನೀವು ನನ್ನ ಪ್ರೀತಿಗೆ ತಾವು ಬೆರೆತು ನನ್ನೊಂದು ಕೂಡಿ ಹಾಡಿರಿ. ಈ ಮೆಚ್ಚಿದಂತೆ ನಾವೆಲ್ಲರೂ ಕೂಡಿ ಹಾಡೋಣ. ಅಲ್ಲೊಂದು ಇಲ್ಲೊಂದು ಎಲ್ಲೊಂದು ಎಂದ ದಾನದ ದೇವರಲ್ಲ ಹುಡುಗುವುಗೆ ಹರಿಯುವ ನೀರಲ್ಲೇ ಹುಡುಗುರಿಗಿರುತ್ತ ಒಪ್ಪಿದರೆವು ನಮ್ಮ ಕಲ್ಪನೆಗೆ ಮನೆಗೆ ಮಂತ್ರಾಲಯ ಮದುವೆಯ ದೇವಾಲಯ ಮನೆಗೆ ಮಂತ್ರಾಲಯ ಮದುವೆಯ ದೇವಾಲಯ ಒಳಗಡೆಗಿ ಎಲ್ಲ ಸಿರಿ ಊಟ ಮಾಡಿ